ಅಶ್ವವೇಗಕ್ಕೆ ಸ್ವಾಗತ. ನಾನು ಕಾರ್ತಿಕ್ ಕುಂದರ್. ನಿರಂತರವಾಗಿ 2-2.5 ವರ್ಷದಿಂದ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಏರಿಕೆ ಆಗ್ತಾ ಇದೆಯಲ್ಲ, ಇದೀಗ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಯಾರಿಗೆ ಅಂತ ಕೇಳಿದ್ರೆ, ಕೇಂದ್ರ ಬಜೆಟ್ಗೂ ಮುನ್ನ ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಸತತ 2ನೇ ದಿನ ಅಂದರೆ ನಿನ್ನೆ ಏನು ಕುಸಿತ ಕಂಡಿತ್ತು, ಅದೇ ರೀತಿಯಲ್ಲಿ ಇವತ್ತು ಕೂಡ 2ನೇ ದಿನವೂ ಕೂಡ ಕುಸಿತವನ್ನು ಕಾಣ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ. ಸತತ 2ನೇ ದಿನವೂ ಕೂಡ ಚಿನ್ನ ಬೆಳ್ಳಿ ದರ ಇಳಿಕೆಯನ್ನ ಕಂಡುಕೊಳ್ತಾ ಇದೆ. 1.5 ಲಕ್ಷಕ್ಕೆ ಕುಸಿತಂತೆ 10 ಗ್ರಾಂ ಶುದ್ಧ ಚಿನ್ನದ ದರ. 2 ದಿನಗಳಲ್ಲಿ ಬೆಳ್ಳಿ ದರ 1 ಲಕ್ಷ ಡೌನ್ ಆಗಿಬಿಟ್ಟಿದೆ. ಏರಿಮುಖವಾಗಿ ಸಾಗ್ತಾ ಇದ್ದಂತಹ ಚಿನ್ನ ಮತ್ತು ಬೆಳ್ಳಿಗೆ ಬ್ರೇಕ್ ಬಿದ್ದಿದೆ. ಕಳೆದ 2 ದಿನಗಳಿಂದ ಇಳಿಮುಖದತ್ತ ಚಿನ್ನ ಮತ್ತು ಬೆಳ್ಳಿ ಸಾಗ್ತಾ ಇರುವಂಥದ್ದು. 4 ಲಕ್ಷ ರೂಪಾಯಿಯಿಂದ 3 ಲಕ್ಷಕ್ಕೆ ಬೆಳ್ಳಿ ಕುಸಿದಿದೆಯಂತೆ. ಇನ್ನು ಚಿನ್ನ ಬೆಳ್ಳಿ ಆಭರಣ ಗ್ರಾಹಕರಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ನಿನ್ನೆ ದಿನ ದಾಖಲೆ ಪತನ ಕಂಡಿತ್ತು ಚಿನ್ನ ಮತ್ತು ಬೆಳ್ಳಿ. ಸಾವಿರದ 1980ರಲ್ಲಿ, ಆ ಬಳಿಕ 2011ರಲ್ಲಿ ಮತ್ತು ನಿನ್ನೆಯ ದಿನ ಹಿಸ್ಟ್ರಿ ರಿಪೀಟ್ಸ್ ಅಂತ ಕರೀಬಹುದು ಈ 3 ಕಾಲಘಟ್ಟವನ್ನ. 2026, 2011 ಮತ್ತು 1980. ಈ 3 ಬಾರಿ ಏನಾಗಿತ್ತು ಅಂತ ಕೇಳಿದ್ರೆ, ಚಿನ್ನ ನಾಗಾಲೋಟದಲ್ಲಿರುತ್ತೆ. ಪೀಕ್ ಟು ಪೀಕ್ ಎವ್ರಿ ಡೇ ಹೊಸ ಪೀಕ್ಗಳನ್ನ ಇದು ಮಾಡುತ್ತೆ. ಇದು ಪೀಕಿಗೆ ಹೋಗ್ತಿದೆ ಅಂತ ಹೇಳಿ ಲಕ್ಷಾಂತರ ಹೂಡಿಕೆ ಅದರ ಮೇಲೆ ಆಗಿದ್ದ ನಂತರ ಸಡನ್ ಆಗಿ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಡ್ರಾಪ್ ಆಗುತ್ತೆ. 2011ರಲ್ಲೂ ಹಿಂಗೆ ಆಗಿತ್ತು. ಈ ಬಾರಿಯೂ ಹಂಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ಗಳನ್ನು ಮಾಡಲಾಗ್ತಾ ಇತ್ತು. ಎಕ್ಸಾಕ್ಟ್ಲಿ ಹಂಗೆ ಆಗಿದೆ. ಏನು 2-2.5 ವರ್ಷದಿಂದ ಬ್ರೇಕ್ ಇಲ್ಲದೆ ಚಿನ್ನ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇತ್ತಲ್ಲ, ಅದರ ಈಗ ಡಂಪಿಂಗ್ ಪೀರಿಯಡ್ ಈಗ ಶುರುವಾಗಿದೆ. ಡಂಪಿಂಗ್ ಪೀರಿಯಡ್ ಅಂತ ಕರಿತೇವೆ ಇದನ್ನು. ಆ ಡಂಪಿಂಗ್ ಪೀರಿಯಡ್ ಈಗ ಶುರುವಾಗಿದೆ. ಹೂಡಿಕೆದಾರರಿಗೆ ಕೊಂಚ ಭಯ ಹುಟ್ಟುಕೊಂಡಿದ್ರೆ, ಚಿನ್ನ ಖರೀದಿದಾರರಿಗೆ ಖುಷಿಯೋ ಖುಷಿ. ಆದಷ್ಟು ಬೇಗ ಚಿನ್ನ ಖರೀದಿ ಮಾಡಿಬಿಡಿ. ಯಾಕಂತ ಹೇಳಿದ್ರೆ ಈ ಡಂಪಿಂಗ್ ಪೀರಿಯಡ್ ಏನಿರುತ್ತೆ, ಇದು 1, 2, 3, 4 ದಿನ ಇರಬಹುದೇ ಹೊರತು ಅದಕ್ಕಿಂತ ಹೆಚ್ಚಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ನಾಳೆ ಸಂಜೆ ಹಾಗೆ ಅಪ್ಪ ಆದರೂ ಆಗಬಹುದು. ಸೊ ಓವರಾಲ್ ಆಗಿ ಇದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಯಾಕೆ ಏನು ಅಂತ ಹೇಳಿ, ನಿರಂತರವಾಗಿ ಅಪ್ ಆಗ್ತಾನೆ ಇತ್ತು 2.5 ವರ್ಷದಿಂದ. ಒಂದು ದಿನ ಕೂಡ ಡೌನ್ ಆಗಲಿಲ್ಲ. ಈ ಸಂದರ್ಭದಲ್ಲಿ ಏನು ಮಾಡಿದ್ರು, ಎಲ್ಲರೂ ಕೂಡ ಪರ್ಚೇಸ್ ಮಾಡೋಕೆ ಶುರು ಮಾಡಿದ್ರು. ಓಕೆ, ಪರ್ಚೇಸ್ ಮಾಡಿ ಈ ಪರ್ಚೇಸ್ ಮಾಡುವವರ ಅಥವಾ ಈ ಖರೀದಿದಾರರಿಗೂ ಒಂದು ತಾಳ್ಮೆ ಅಂತಿರುತ್ತೆ. ಇತ್ತೀಚೆಗೆ ಇದು ಹೊಸ ಹೈಗಳನ್ನು ನೋಡ್ತಾ ಹೋದಾಗ ಖರೀದಿ ಎನ್ನುವಂಥದ್ದು ಒಂದು ವಾರದಿಂದ ನಿಂತು ಬಿಡುತ್ತೆ. ಸೊ ನಿಂತ ಕಾರಣ ಸಪ್ಲೈ ಚೈನ್ ಹಾಗೆ ಇದೆ, ಆದರೆ ಡಿಮ್ಯಾಂಡ್ ಈಗ ಸಡನ್ ಆಗಿ ಡೌನ್ ಆಗಿಬಿಡ್ತು. ಸೊ ಈ ರೀಸನ್ನಿಗೆ ಜಾಗತಿಕ ಮಟ್ಟದಲ್ಲಿ ಚಿನ್ನ ಏಕಾಏಕಿ ಕಡಿಮೆ ಆಗಿಬಿಟ್ಟಿದೆ. ಮತ್ತೊಂದು ಆ್ಯಂಗಲನ್ನು ನೀವು ನೋಡೋದಾದರೆ, ಎಲ್ಲ ದೇಶಗಳು ಚಿನ್ನದ ಮೇಲೆ ಹೂಡಿಕೆಗಳನ್ನು ಮಾಡ್ತಾ ಇದ್ವು. ಇವತ್ತು ಭಾರತ ಆಗಿರಲಿ, ರಷ್ಯಾ ಆಗಿರಲಿ, ಅಥವಾ ಎಸ್ಪೆಷಲಿ ಚೈನಾ ಆಗಿರಲಿ, ಇವರೆಲ್ಲರೂ ಕೂಡ ಡಾಲರ್ಗಳ ಬದಲಿಗೆ, ಡಾಲರ್ ಇನ್ನು ಮುಂದೆ ಕುಸಿಯುತ್ತೆ ಅನ್ನುವ ಕಾರಣಕ್ಕೆ ಡಾಲರ್ಗಳ ಬದಲಿಗೆ ಡಾಲರ್ ಸೇಲ್ ಮಾಡಿ ಚಿನ್ನವನ್ನು ಪರ್ಚೇಸ್ ಮಾಡೋಕೆ ಶುರು ಮಾಡಿದರು. ಈ ಕಾರಣದಿಂದಾಗಿ ಚಿನ್ನದ ರೇಟ್ ಏರಿಕೆ ಆಗ್ತಾನೇ ಇತ್ತು. ಆದರೆ ಆಲ್ಮೋಸ್ಟ್ ಎಲ್ಲ ದೇಶಗಳ ಈ ಪರ್ಚೇಸಿಂಗ್ ಪ್ರೊಸೆಸ್ ಏನಿದೆ ನೋಡಿ, ಅದು ಈಗ ಸ್ಟಾಪ್ ಆಗಿದೆ. ಹಾಗಾಗಿ ಸಡನ್ ಆಗಿ ಚಿನ್ನದ ರೇಟ್ ಮತ್ತು ಬೆಳ್ಳಿಯ ರೇಟ್ ಡೌನ್ ಆಗ್ತಾ ಇದೆ. ಸೊ ಬಜೆಟ್ಗೂ ಮುನ್ನ, ನಾಳೆ ದಿನ ಬಜೆಟ್ ಇದೆ, ಫೆಬ್ರವರಿ 1ನೇ ತಾರೀಕು. ಈ ಬಜೆಟ್ಗೂ ಮುನ್ನ ಎಲ್ಲರಿಗೂ ಕೂಡ ಸಿಹಿ ಸುದ್ದಿ ಲಭ್ಯವಾಗ್ತಾ ಇದೆ. ಚಿನ್ನ ಬೆಳ್ಳಿ ಆಭರಣದ ಹೂಡಿಕೆದಾರರಿಗಲ್ಲ, ಬದಲಿಗೆ ಗ್ರಾಹಕರಿಗೆ ಖುಷಿಯ ಸಂಗತಿ ಏನು ಅಂತ ಕೇಳಿದ್ರೆ, 2 ದಿನಗಳ ಕಾಲ ನಿರಂತರವಾಗಿ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಡೌನ್ ಫಾಲ್ ಆಗ್ತಾ ಇದೆ, ಜಂಪಿಂಗ್ ಆಗ್ತಾ ಇದೆ. ಸತತ 2ನೇ ದಿನವೂ ಕೂಡ ಚಿನ್ನ ಮತ್ತು ಬೆಳ್ಳಿ ದರ ಇಳಿಕೆ ಆಗಿರುವಂಥದ್ದು. ಖರೀದಿಸುವುದಿದ್ರೆ ಬಹುಶಃ ಇದೊಂದು ಉತ್ತಮ ದಿನ ಅಂತಾನೆ ಹೇಳ್ಬೋದು. ಏರುಮುಖವಾಗಿ ಸಾಗ್ತಾ ಇದ್ದಂತಹ ಚಿನ್ನದ ರೇಟ್ ಕಡಿಮೆ ಆಗಿದೆ ಅಂತೆ, ಡೌನ್ ಆಗಿದೆ. ಕಾರಣ ನಾನೀಗ ತಿಳಿಸ್ದೆ, 1, 2, 3 ಕಾರಣ. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಇನ್ನೂ ತುಂಬಾ ಅಂಶಗಳಿವೆ. $10 ಗ್ರಾಂ ಚಿನ್ನದ ಬೆಲೆ ಇದೀಗ ಕೇವಲ 1.5 ಲಕ್ಷ. ಇದೇ ನೀವು ಒಂದು 4 ದಿನದ ಹಿಂದೆ ಏನು ಅಂದಾಜಿಸಲಾಗಿತ್ತು, ಕೆಲವರು ಮಾತ್ರ ಏನು ಅಂದಾಜಿಸಿದ್ರು ಅಂತ ಕೇಳಿದ್ರೆ, ಇದಕ್ಕಿನ್ನೂ ಸ್ಟಾಪೇ ಇಲ್ಲ, ಇದು ಹಿಂಗೆ ಏರಿಕೆ ಆಗುತ್ತೆ, 3.5 ಕೂಡ ಹಿಂಗೆ ಹೋಗ್ತಾ ಇರುತ್ತೆ ಅಂತ ಹೇಳಿದ್ರು. ಬಟ್ ಹಂಗಾಗ್ಲಿಲ್ಲ. ಇನ್ನು 2 ದಿನಗಳಲ್ಲಿ ಬೆಳ್ಳಿ ದರ
1 ಲಕ್ಷ, ಬರೋಬ್ಬರಿ 1 ಲಕ್ಷ, 1 kg ಬೆಳ್ಳಿ ದರ 1 ಲಕ್ಷ ರೂಪಾಯಿ ಡೌನ್ ಆಗಿಬಿಟ್ಟಿದೆ. ಇನ್ನು ಏರುಮುಖವಾಗಿ ಸಾಗ್ತಾ ಇದ್ದಂಥ ಚಿನ್ನ ಮತ್ತು ಬೆಳ್ಳಿಯ ದರ ಕಳೆದ 2 ದಿನಗಳಿಂದ ಇಳಿಮುಖದತ್ತ ಸಾಗ್ತಾ ಇದೆ. 4 ಲಕ್ಷ ರೂಪಾಯಿಯಿಂದ 3 ಲಕ್ಷಕ್ಕೆ ಕುಸಿದಿದೆಯಂತೆ 1 kg ಬೆಳ್ಳಿಯ ರೇಟ್. ಹಂಗಂತ ಇದೇನು ಕಡಿಮೆ ಅಲ್ಲ, ಇದು ಹೈಯೆಸ್ಟೇನೆ. ಆದರೆ ಪೀಕೆಸ್ಟ್ ಪೀಕ್ ಇದೇನೋ ರೀಚ್ ಆಗಿತ್ತು ನೋಡಿ. ಪ್ರಪಂಚದ ಇತಿಹಾಸದಲ್ಲಿ ಯಾವ ದಿನದಲ್ಲೂ ಇಲ್ಲದಂಥ ರೇಟ್ ಒಂದಕ್ಕೆ ಈಗ ಚಿನ್ನ ಮತ್ತು ಬೆಳ್ಳಿ ಹೋಗಿ ರೀಚ್ ಆಗಿತ್ತಲ್ಲ, ಅದು ಈಗ ಡೌನ್ ಆಗಿದೆ. ಸೊ ನಿನ್ನೆ ದಿನ ದಾಖಲೆಯ ಪತನವನ್ನು ಕಂಡಿತ್ತು. ಸುಮಾರು $5 ಟ್ರಿಲಿಯನ್ ಅಷ್ಟು ಆಲ್ ಓವರ್ ಪ್ರಪಂಚದಲ್ಲಿ ಎಲ್ಲ ಕಡೆ ಜಾಗತಿಕವಾಗಿ $5 ಟ್ರಿಲಿಯನ್ ಅಷ್ಟು ಚಿನ್ನ ಮತ್ತು ಬೆಳ್ಳಿಯಲ್ಲಿ ಏರಿಳಿತಗಳು ಕಂಡಿತ್ತು. ಹಿಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಆಗಿದ್ದು ಇದೇ ಪ್ರಥಮ ಬಾರಿಗೆ. ನಾಟ್ ಈವನ್ 2011, ನಾಟ್ ಈವನ್ 1980. ಆದರೆ ನಿನ್ನೆ ಒಂದೇ ದಿನದಲ್ಲಿ $5 ಟ್ರಿಲಿಯನ್ ಅಷ್ಟು ಏರುಪೇರಾಗಿರುವಂಥದ್ದು ಶೇರ್ ಮಾರುಕಟ್ಟೆಗಳಲ್ಲಾಗಿರ್ಬೋದು ಅಥವಾ ಚಿನ್ನದ ಮಾರುಕಟ್ಟೆಗಳಲ್ಲಾಗಿರ್ಬೋದು. ಇದನ್ನ ಹಿಸ್ಟ್ರಿ ಅಂತ ಕರೆಯಲಾಗುತ್ತೆ. ಇನ್ನು ಮುಂದಿನ ಕಾಲಘಟ್ಟದಲ್ಲಿ ಯಾಕೆ ಹಿಂಗಾಯ್ತು ಅಂತ ಇನ್ನಷ್ಟೇ ಸ್ಟಡಿಗಳಿಂದ ಮತ್ತಷ್ಟು ವಿಸ್ತೃತವಾಗಿರ್ತಕ್ಕಂತಹ ವರದಿಗಳನ್ನು ಇವತ್ತು ತಜ್ಞರು ನೀಡಲಿದ್ದಾರೆ. ಬಟ್ ಇವತ್ತು 2ನೇ ದಿನವೂ ಕೂಡ ಅದೇ ರೀತಿ ಡಂಪ್ ಆಗ್ತಾ ಇದೆ, ಡೌನ್ ಆಗ್ತಾ ಇದೆ. 2ನೇ ದಿನವೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಿಕ್ಷೇಪಗಳು ಖಾಲಿ ಆಗ್ತಾ ಇವೆ. ಹಾಗಾಗಿ ಚಿನ್ನದ ರೇಟ್ ಇನ್ನು ಮುಂದೆ ಡೌನ್ ಆಗೋದೇ ಇಲ್ಲ ಅಂತ ಕೆಲವರು ವಾದವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇದೆಲ್ಲವೂ ಕೂಡ ಸುಳ್ಳು ಅನಿಸ್ತು ಬಿಡ್ತು. ಸಡನ್ ಆಗಿ ಡೌನ್ ಆಗಿದ್ದು ಎಲ್ಲರಿಗೂ ಅಚ್ಚರಿಯನ್ನು ತಂದಿದೆ.